ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮೊನ್ನೆ ತಾನೇ ರಿಸಲ್ಟ್ ಬಂತು. ಏನಪ್ಪ ಅಂದ್ರೆ ಸಾವಿರಾರು ಅಭ್ಯರ್ಥಿಗಳ ಕನಸು ಹೊಂದಿರತಕ್ಕಂಥ ಹುದ್ದೆ. ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಹುದ್ದೆ. ಅದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಅಂದರೆ ಎಲ್ಲರೂ ಬಾಯಲ್ಲಿ ಬರ್ತಕ್ಕಂಥ ಹೆಸರು ಇದಾಗಿರ್ತದೆ. ಜನರಿಗೆ ಅತಿ ಸಮೀಪದಿಂದ ಟಚ್ನಲ್ಲಿ ಇದ್ದು ಜನರಿಗೆ ಸಹಾಯ ಮಾಡ್ತಕ್ಕಂಥ ಹುದ್ದೆ ಅದು ಯಾವುದಪ್ಪ ಅಂದ್ರೆ PSI ಹುದ್ದೆ. ಹಾಗಾದರೆ PSI ಆಗಲು ಏನೇನು ಅರ್ಹತೆಗಳು ಬೇಕು ಅಂತಕ್ಕಂಥ ಮಾಹಿತಿಯನ್ನು ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಅಂದರೆ ಹೊಸದಾಗಿದ್ದಂಥ ಅಭ್ಯರ್ಥಿಗಳೇ ನಾನು ನಿಮಗೀಗ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲನೇದಾಗಿ PSI ಕೆಲಸ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಯಾರು ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇರ್ತಾರೋ ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಬೇಕು. ಅದೇ ರೀತಿಯಾಗಿ PSI ಆಗಲು ದಾರಿ ಏನದ, ಯಾವ ರೀತಿ ನಾವು ಆಗಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಬೇರೆ ರಾಜ್ಯದ ಅಭ್ಯರ್ಥಿಗಳು ಇಲ್ಲಿ ಕರ್ನಾಟಕದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತಕ್ಕಂಥ ಮಾಹಿತಿ. ಅದೇ ರೀತಿಯಾಗಿ ಡಿಪ್ಲೊಮಾ ಅಥವಾ ITI ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದಾ ಅಂಥೇಳಿ ಒಂದು 3-4 ಜನ ಅಭ್ಯರ್ಥಿಗಳು ಫೋನ್ ಮಾಡಿದ್ರಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಡಿಪ್ಲೊಮಾ ಮತ್ತು ITI ಮಾಡಿದಂಥ ಅಭ್ಯರ್ಥಿಗಳು ನೀವು PSI ಹುದ್ದೆಗೆ ಅಪ್ಲೈ ಮಾಡಲಿಕ್ಕೆ ಬರುವುದಿಲ್ಲ. ಇದು ಕ್ಲಿಯರಾಗಿ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಫೈನಲ್ ಇಯರ್ ಓದತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾ. ಅದೇ ರೀತಿಯಾಗಿ ಕ್ವಾಲಿಫೈ ಅಂಕ, ನಾವು ಅರ್ಜಿ ಹಾಕಲಿಕ್ಕೆ ಅಂಕ ಎಷ್ಟಿರಬೇಕು. ಅದೇ ರೀತಿಯಾಗಿ ಸಂದರ್ಶನ ನಡೆಯುತ್ತದೋ ಅಥವಾ ಇಲ್ಲೋ. ಅದೇ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮಾಡ್ತಾರೆ. ಅದೇ ರೀತಿಯಾಗಿ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರ್ತದೆ. ಅದೇ ರೀತಿಯಾಗಿ ಎಕ್ಸಾಮ ಈ ರೀತಿಯಾಗಿ ಬರ್ತದೆ. ಅಭ್ಯರ್ಥಿಗಳೇ ನಿಮಗೆಲ್ಲ ಗೊತ್ತಿರಲಿ, PSI ಬರೋದು ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು PSI ಹುದ್ದೆ ಇದು. PSI ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಏನಪ್ಪ ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಎಲ್ಲರಿಗೂ ನಿಮ್ಗೆ ಈಗಾಗಲೇ ಗೊತ್ತದ. ಅದೇ ರೀತಿಯಾಗಿ PSI ಆದವ್ರಿಗೆ ಏನಿರ್ತದಪ್ಪ ಅಂದ್ರೆ ಭುಜದ ಮೇಲೆ 2 ಸ್ಟಾರ್ಗಳಿರ್ತವೆ. ಅದೇ ರೀತಿಯಾಗಿ ಪೊಲೀಸ್ ಠಾಣೆ ಉಸ್ತುವಾರಿ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದ್ರೆ PSI ಅವರು ಮಾಡುವಂಥ ಜವಾಬ್ದಾರಿ ಇರ್ತದೆ. ಅದೇ ರೀತಿಯಾಗಿ PSI ಅವ್ರಿಗೆ ಏನಪ್ಪ ಅಂದ್ರೆ ಪೊಲೀಸ್ ಠಾಣೆಯ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವ್ಯಾಪ್ತಿಯನ್ನು ಸುವ್ಯವಸ್ಥಿತವಾಗಿ ಕಾಪಾಡೋ ಜವಾಬ್ದಾರಿ ಯಾರಿಗಿರ್ತದಪ್ಪ ಅಂದ್ರೆ PSI ಆದವರಿಗೆ ಜವಾಬ್ದಾರಿ ಇರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಕರಣಗಳ ತನಿಖೆಯನ್ನು ಮಾಡುವಂಥ ಹೊಣೆಗಾರಿಕೆ ಜವಾಬ್ದಾರಿ ಸಹಿತ PSI ಹುದ್ದೆಗೆ ಇರ್ತದೆ. ಅದೇ ರೀತಿಯಾಗಿ ಶಾಂತಿ ಮತ್ತು ಅಪರಾಧವನ್ನು ತಡೆಗಟ್ಟುವುದು ಸಹಿತ PSI ಅವರ ಜವಾಬ್ದಾರಿ ಇರ್ತದೆ. ಹಾಗಾದರೆ ಯಾರು PSIಗೆ ಅಪ್ಲೈ ಮಾಡ್ಬೋದು? ಮೊದಲನೇದಾಗಿ ಪುರುಷ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು, ಮಹಿಳಾ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ತೃತೀಯ ಲಿಂಗದ ಅಭ್ಯರ್ಥಿಗಳು ಸಹಿತ ಇಲ್ಲಿ PSI ಹುದ್ದೆಗೆ ನೀವು ಅಪ್ಲೈಯನ್ನು ಮಾಡ್ಬೋದು. ಹಾಗಾದರೆ PSI ಆಗಲು ಡಿಗ್ರಿ ಪಾಸ್ ಆದ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ನಿಮ್ಗೆ ಗೊತ್ತಿರಲಿ, ಎನಿ ಡಿಗ್ರಿ ಯಾವ್ದು ಬೇಕಾದಿರ್ಬೋದು ರೀ. ನಿಮ್ಮದು BA ಇರ್ಬೋದು, BCom ಇರ್ಬೋದು, ಅಥವಾ BSc ಇರ್ಬೋದು, ಅಥವಾ BA ಈಕ್ವಲ್ ಅಂದರೆ ಡಿಗ್ರಿ ಈಕ್ವಲ್ ಯಾವುದಾದ್ರೂ ಸಹಿತ ನೀವು ಪದವಿಯನ್ನು ಮುಗಿಸಿದ್ರೆ ಅಂಥ ಅಭ್ಯರ್ಥಿಗಳು PSI ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೂ ನಿಮ್ಗೆ ಗೊತ್ತಿರಲಿ, ಬೇರೆ ರಾಜ್ಯದವರು ಅಪ್ಲೈ ನಮ್ಮ ಕರ್ನಾಟಕದಲ್ಲಿ ಮಾಡ್ಬೋದಾ? ಖಂಡಿತವಾಗಿ 100% ಬೇರೆ ರಾಜ್ಯದವರು ಅಪ್ಲೈ ಮಾಡ್ಬೋದು. ಆದರೆ ಏನಪ್ಪ ಅಂದ್ರೆ ಕನ್ನಡ ಭಾಷೆಯ ಜ್ಞಾನ ಅವರಿಗೆ ಇರಬೇಕು. ಅಂಥವರು ಕರ್ನಾಟಕದಲ್ಲಿ ಬೇರೆ ರಾಜ್ಯದವರು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಲು ಬರುತ್ತದಾ ಅಂತ ಕೇಳ್ತಾರೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ PSI ಹುದ್ದೆಗೆ ಹೋಗ್ಬೇಕಂದ್ರೆ ಇಲ್ಲಿ ಫೈನಲ್ ಅಂದರೆ ಡಿಗ್ರಿ ಕಂಪ್ಲೀಟ್ ಆದಂಥ ಅಭ್ಯರ್ಥಿಗಳಿಗೆ ಮಾತ್ರ PSI ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಇನ್ನು ಕೆಲವೊಂದು ಡಿಪಾರ್ಟ್ಮೆಂಟ್ ಬರ್ತಾವೆ, ಫೈನಲ್ ಇಯರ್ ಓದುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ ಬರ್ತದೆ. ಆದರೆ PSI ಹುದ್ದೆಗೆ ಯಾರು ಅಪ್ಲೈ ಮಾಡ್ತೀರಿ, ಯಾರು ಪ್ರಯತ್ನ ಅರ್ಜಿ ಹಾಕಬೇಕಂತೀರಿ ಅಂಥವ್ರದ್ದು ಫೈನಲ್ ಇಯರ್ ಕಂಪ್ಲೀಟ್ ಆಗಿರಬೇಕು. ಅಂಥ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಅರ್ಜಿ ಹಾಕಲು ಕ್ವಾಲಿಫೈಯಿಂಗ್ ಅಂಕಗಳು ಇರ್ತಾವ ಅಂತ ಕೇಳ್ತಾರೆ. ಇಲ್ಲಿ ನೋಡಿರಿ, PSI ಹುದ್ದೆಗೆ ನೀವು ಅರ್ಜಿ ಹಾಕಬೇಕಾದ್ರೆ ಯಾವುದೇ ರೀತಿ ಕ್ವಾಲಿಫೈ ಅಂಕ ಇಲ್ಲ. ಈಗ 60% ಆಗಿರಬೇಕು, 80 ಆಗಿರಬೇಕು, 50 ಆಗಿರಬೇಕು, ಏನೂ ಇಲ್ಲ. ಜಸ್ಟ್ ನಿಮ್ಮದು ಡಿಗ್ರಿ ಪಾಸ್ ಆಗಿತ್ತಂದ್ರೆ ಅಂಥ ಅಭ್ಯರ್ಥಿಗಳು ನೀವು PSI ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ, ಸಂದರ್ಶನ ಅಂದರೆ ಇಂಟರ್ವ್ಯೂ ಇರ್ತದ ಅಥವಾ ಇಲ್ಲೋ. ಮೊದಲು ಇಂಟರ್ವ್ಯೂ ಇತ್ತು ರೀ, ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ತಾಯಿದ್ರು. ಆದರೆ ಈಗ ಪ್ರೆಸೆಂಟ್ ಏನಪ್ಪ ಅಂದ್ರೆ ಇಂಟರ್ವ್ಯೂವನ್ನು ತೆಗೆದುಹಾಕಿದ್ದಾರೆ. ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ PSI ಹುದ್ದೆಗೆ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಇರ್ತದೆ, ಆಮೇಲೆ ರಿಟರ್ನ್ ಟೆಸ್ಟ್ ಇರ್ತದೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರ್ತದೆ, ಆಮೇಲೆ ಅಂತಿಮವಾಗಿ ಫೈನಲ್ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಹಾಗಾದರೆ ಫಿಸಿಕಲ್ ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಯಾವ ರೀತಿ ಇರಬೇಕಪ್ಪ ಅಂದ್ರೆ
ಪುರುಷ ಅಭ್ಯರ್ಥಿಗಳು 168 ಸೆಂಟಿಮೀಟ್ರ್ಗಿಂತ ಏನಾಗಿರ್ಬೇಕಪ್ಪ ಅಂದರೆ ಎತ್ತರವಾಗಿರಬೇಕು. 168 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು, ಡಿಗ್ರಿ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಎದೆಯ ಸುತ್ತಳತೆ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಿರತ್ತಪ್ಪ ಅಂದರೆ 81 ಸೆಂಟಿಮೀಟ್ರಿಂದ ವಿಸ್ತಾರ ಮಾಡಿದಾಗ ಎಷ್ಟು ಆಗ್ಬೇಕ್ರಿ 86 ಸೆಂಟಿಮೀಟ್ರ್, ಅಂದರೆ 5 ಸೆಂಟಿಮೀಟ್ರ್ನಷ್ಟು ಎದೆಯನ್ನು ವಿಸ್ತಾರ ಮಾಡಲಿಕ್ಕೆ ಬರಬೇಕು. ಅದೇ ರೀತಿಯಾಗಿ 1600 ಮೀಟರ್ ಓಟವನ್ನು 7 ನಿಮಿಷದಲ್ಲಿ ಓಡಿ ಕಂಪ್ಲೀಟ್ ಮಾಡಬೇಕು. ಅಂದರೆ 1.6 ಕಿಲೋಮೀಟರ್ ಓಟವನ್ನು ಇಲ್ಲಿ 7 ನಿಮಿಷದಲ್ಲಿ ಓಡಿ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳಿಗೆ ಏನಿರ್ತದಪ್ಪ ಅಂದ್ರೆ ಲಾಂಗ್ ಜಂಪ್ ಇರ್ತದೆ, ಹೈ ಜಂಪ್ ಇರ್ತದೆ. ಇವು ಎರಡರಲ್ಲಿ ನೀವು ಒಂದು ಪಾಸ್ ಮಾಡಿದ್ರೆ ನಡೀತದೆ. ಇವು ಎರಡೂದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ, ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ. ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಎಷ್ಟಿರ್ತದಪ್ಪ ಅಂದ್ರೆ 3.80 ಮೀಟರನ್ನು ನೀವು ಜಿಗಿದು ಪಾಸ್ ಮಾಡಬೇಕು. ಅಲ್ಲಿಯೂ ಸಹಿತ ನಿಮಗೆ 3 ಅವಕಾಶಗಳಿರ್ತವೆ. ಅದೇ ರೀತಿಯಾಗಿ ಹೈ ಜಂಪ 1.20 ಮೀಟರ್ ಎತ್ತರ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳೇ, ಶಾರ್ಟ್ ಪುಟ್ ಅಂದರೆ ಏನಂತೀರಿ ಗುಂಡ ಎಸೆತ. ಈ ಗುಂಡ ಎಸೆತ ಎಷ್ಟು ತೂಕ ಇರ್ತದಪ್ಪ ಅಂದ್ರೆ 7.26 kg, ಅಂದರೆ 7 kg 26 ಗ್ರಾಮ್ ಇರ್ತಕ್ಕಂಥ ಗುಂಡವನ್ನು 5.60 ಮೀಟರ್ ದಾಟಿಸಬೇಕು, ಅಂದರೆ ಎಸೆಯಬೇಕು. ಅದೇ ರೀತಿಯಾಗಿ ನೋಡಿರಿ, ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ PSI ಆಗಲು ಮಹಿಳಾ ಅಭ್ಯರ್ಥಿಗಳಿಗೆ ಏನು ಅರ್ಹತೆ ಇರಬೇಕಪ್ಪ ಅಂದ್ರೆ ಮೊದಲನೇದಾಗಿ 157 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಇವರು ಸಹಿತ ಎನಿ ಡಿಗ್ರಿ ಪದವಿಯನ್ನು ಪಾಸ್ ಮಾಡಿದಂಥ ಮಹಿಳಾ ಅಭ್ಯರ್ಥಿಗಳು PSI ಹುದ್ದೆಗೆ ಅರ್ಹರಾಗಿರ್ತಾರೆ. ಅದೇ ರೀತಿಯಾಗಿ ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದ್ರೆ PSI ಮಹಿಳಾ ಅಭ್ಯರ್ಥಿಗಳಿಗೆ ತೂಕ ಎಷ್ಟಿರ್ತದಪ್ಪ ಅಂದ್ರೆ 45 kg ಇರ್ತದೆ. ಮಹಿಳಾ ಅಭ್ಯರ್ಥಿಗಳಿಗೆ ಎದೆ ಸುತ್ತಳತೆ ಇರುವುದಿಲ್ಲ. ಅದೇ ರೀತಿಯಾಗಿ ಫಿಸಿಕಲ್ ಟೆಸ್ಟ್ ನೋಡೋದಾದ್ರೆ 2 ನಿಮಿಷದಲ್ಲಿ 400 ಮೀಟರ್ ಓಟವನ್ನು ಓಡಿ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೂ ಲಾಂಗ್ ಜಂಪ್ ಇರ್ತದೆ, ಹೈ ಜಂಪ್ ಇರ್ತದೆ. ಎರಡರಲ್ಲಿ ಒಂದು ಪಾಸ್ ಮಾಡಿದ್ರೆ ನಡೀತದೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಲಾಂಗ್ ಜಂಪ್ ಎಷ್ಟಿರ್ತೈತಿ ಅಂದ್ರೆ 2.50 ಮೀಟರ್ ಇರ್ತದೆ. ಅಂದರೆ ಉದ್ದ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ನೀವು ಪಾಸ್ ಮಾಡಬೇಕು, ನಿಮಗೆಲ್ಲ ಗೊತ್ತಿರಲಿ. ಅದೇ ರೀತಿಯಾಗಿ ಹೈ ಜಂಪ್ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಇರ್ತದಪ್ಪ ಅಂದ್ರೆ 0.90 ಮೀಟರ್ ಇರ್ತದೆ. ಇದನ್ನು ಸಹಿತ 3 ಅವಕಾಶಗಳಲ್ಲಿ ಜಿಗಿದು ನೀವು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಶಾರ್ಟ್ ಪುಟ್ ವೇಟ್ ಎಷ್ಟಿರ್ತದಪ್ಪ ಅಂದ್ರೆ 4 kg ತೂಕ ಇರ್ತದೆ. ಅಂಥ ತೂಕದ ಗುಂಡವನ್ನು ನೀವು 3.75 ಮೀಟರ್ 3 ಅವಕಾಶಗಳಲ್ಲಿ ಎಸೆದು ನೀವು ಪಾಸ್ ಮಾಡಬೇಕು. ಈ ರೀತಿ ಪಾಸ್ ಮಾಡಿದ್ದೆ ಆದರೆ ನೀವು PSI ಆಗ್ಬೋದು. ಎಕ್ಸಾಮ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು. ಇವೆಲ್ಲ ಅದಪ್ಪ ಅಂದರೆ ನೀವು PSI ಆಗ್ಬೋದು ಅಭ್ಯರ್ಥಿಗಳೇ. PSI ಹುದ್ದೆಗೆ ಸಂಬಂಧಪಟ್ಟಾಗಿ ನಾನು ಸಾಧ್ಯದಷ್ಟು ಶಾರ್ಟ್ ಹೇಳಿದ್ದೀನಿ. ಇನ್ನು ಮತ್ತೊಂದು ವಿಡಿಯೋದಲ್ಲಿ ಎಕ್ಸಾಮ್ ಯಾವ ರೀತಿ ಇರ್ತದೆ, ಮೆಡಿಕಲ್ ಯಾವ ರೀತಿ ಇರ್ತದೆ, ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತೀನಿ ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾಯಿರಿ ಅಭ್ಯರ್ಥಿಗಳೇ. ಇದು PSI ಹುದ್ದೆಯನ್ನು ಕಾಲ್ಫಾರ್ಮ್ ಮಾಡಿಲ್ಲ. ನಾನು ಹೇಳಿದ್ದು PSI ಆಗಬೇಕಾದ್ರೆ ಏನೇನು ಅರ್ಹತೆಗಳು ಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಈಗ ಮೊನ್ನೆ ರಿಸಲ್ಟ್ ಬಂದದ. ಹೊಸದಾಗಿ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಸರ್ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಬಿಡಿ ಅಂತ ಕೇಳಕತ್ತರು. ಅವ್ರ ಸಲುವಾಗಿ ಅಂದರೆ ನಿಮ್ಮ ಸಲುವಾಗಿ ನಾನು ಈ ವಿಡಿಯೋನ ಮಾಡಿದ್ದೇನೆ ಅಭ್ಯರ್ಥಿಗಳೇ. ಈ ವಿಡಿಯೋನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD
ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.